ಡಿವೈಎಸ್ಪಿ ಓಂ ಪ್ರಕಾಶ್ ನೇತೃತ್ವದಲ್ಲಿ ಕುಣಿಗಲ್ನ ತಾಲೂಕು ಸಭಾಂಗಣದಲ್ಲಿ ಉಪವಿಭಾಗದ ದಲಿತರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕುಣಿಗಲ್ ಉಪವಿಭಾಗದ ಡಿವೈಎಸ್ಪಿ ಓಂ ಪ್ರಕಾಶ್ ಅವರು, ತಾಲೂಕಿನಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶ ಹಾಗೂ ಅಸ್ಪೃಶ್ಯತೆ ಆಚರಣೆ ಮಾಡಿದವರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮ ತೆಗೆದುಕೊಂಡಿದ್ದೇನೆ. ಯಾರೇ ದಲಿತರು ಸಮಸ್ಯೆಯನ್ನ ನನ್ನ ಬಳಿ ತಂದಾಗ ಕಾನೂನಾತ್ಮಕವಾಗಿ ಅವರಿಗೆ ಸ್ಪಂದಿಸಿದ್ದೇನೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪೊಲೀಸ್ ಸಹಾಯವಾಣಿ 112ಗೆ ಕರೆ ಮಾಡಿದ್ರೆ ತಕ್ಷಣ ಸ್ಪಂದಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಾಗುವುದು ಎಂದರು. ಮುಂದುವರಿದು, ಯಾವುದೇ ರಾಜಕೀಯ ಹಾಗೂ ಇನ್ನಿತರ ಒತ್ತಡಗಳಿಗೆ ಮಣಿಯದೆ ಪರಿಶಿಷ್ಟ ಜಾತಿ ವರ್ಗದ ಜನರ ದೂರು ದುಮಾನಗಳಿಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ತಮ್ಮ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಅತಿ ಹೆಚ್ಚಿನ ದೂರುಗಳಿಗೆ ಸ್ಪಂದಿಸಿ ಪ್ರಕರಣಗಳನ್ನು ದಾಖಲಿಸಿ ಇವುಗಳನ್ನು ಡಿಸಿಆರ್ಇಗೆ ವರ್ಗಾಯಿಸಿದ್ದು, ಆ ಕೇಸ್ಗಳು ಬಹುತೇಕ ಮುಕ್ತಾಯದ ಹಂತದಲ್ಲಿದೆ ಎಂದರು. ಇದೇ ವೇಳೆ ಮಾತನಾಡಿದ ದಲಿತ ಮುಖಂಡ ಮುಳ್ಳಿಪಾಳ್ಯ ರಂಗಸ್ವಾಮಿ ಅವರು, ಮಲ್ಲನಾಯಕನಹಳ್ಳಿ ಹಾಗೂ ಕೊತ್ತಗೆರೆ ಭಾಗದಲ್ಲಿ ನಡೆಯುತ್ತಿರುವ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಪ್ರಾಂಶುಪಾಲರು ಹಾಗೂ ವಾರ್ಡನ್ ಸರಿಯಾದ ರೀತಿಯಲ್ಲಿ ಸರ್ಕಾರಿ ಸೌಲಭ್ಯ ನೀಡದೆ ಉತ್ತಮ ಫಲಿತಾಂಶ ಬರದೆ ಮಕ್ಕಳನ್ನು ವಂಚಿಸ್ತಾ ಇದ್ದಾರೆ. ಜೊತೆಗೆ 75% ಪರಿಶಿಷ್ಟ ಜಾತಿ ಮಕ್ಕಳನ್ನ ನೋಂದಾಯಿಸಿಕೊಳ್ಳಲು ಹಿಂಜರಿಯುತ್ತಾ ಬೇರೆ ಸಮುದಾಯದ ಮಕ್ಕಳನ್ನ ಸೇರಿಸಿಕೊಂಡು ಮೋಸ ಮಾಡ್ತಾ ಇದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಇಲಾಖೆ ಮುಂದಾಗಬೇಕು ಎಂದರು. ಸಭೆಯಲ್ಲಿ ಅಮೃತೂರು ಪೊಲೀಸ್ ವೃತ್ತ ನಿರೀಕ್ಷಕರಾದ ನವೀನ್ ಗೌಡ, ಇನ್ಸ್ಪೆಕ್ಟರ್ ಎಂ ನಾಯಕ್, ಪಿಎಸ್ಐ ಪ್ರಶಾಂತ್, ದಲಿತ ಮುಖಂಡರಾದ ಶಿವಶಂಕರ್, ವರದರಾಜು, ಯಡವಾಡಿ ಶ್ರೀನಿವಾಸ್, ದಂಡೋರ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಹಟ್ಟಿರಂಗಯ್ಯ, ಬಿಳಿಗೆರೆ ಸತೀಶ್ ಶಂಕರ್, ಯಡಿಯೂರು ನಂದೀಶ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದರಾಜ್, ಕುಣಿಗಲ್, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.